ನಮಸ್ಕಾರ ವೀಕ್ಷಕರೇ. 21 ವರ್ಷದ ಹುಡುಗ 71 ವರ್ಷದ ಶ್ರೀಮಂತ ಮಹಿಳೆಯನ್ನು ಮದುವೆಯಾದನು. ಮದುವೆಯಾದ 7 ದಿನಕ್ಕೆ ಆ ವೃದ್ಧೆಯನ್ನು ಏಕೆ ಮದುವೆಯಾದೆ ಎಂದು ಗೊತ್ತಾದಾಗ ದಂಗಾಗಿ ಹೋದ. ಆ 7 ದಿನಗಳಲ್ಲಿ ನಡೆದದ್ದಾದರೂ ಏನು? ಈ ವೃದ್ಧೆಯನ್ನು ಮದುವೆಯಾಗಲು ಕಾರಣವೇನು? ಈ ಅದ್ಭುತವಾದ ಕಥೆಯನ್ನು ಕೊನೆವರೆಗೂ ನೋಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸುಭಾಷ್ ಎಂಬ ಯುವಕನ ಜೀವನ ಬಹಳ ಕಷ್ಟದಿಂದ ಕೂಡಿತ್ತು. ತನ್ನ ತಾಯಿ ಆಸ್ಪತ್ರೆಯಲ್ಲಿದ್ದರೂ ಚಿಕಿತ್ಸೆ ಮಾಡದಿದ್ದರೆ ಪ್ರಾಣ ಹೋಗುವ ಸಾಧ್ಯತೆ ಇದೆ ಎಂದು ವೈದ್ಯರು ಹೇಳಿದ್ದರು. ಹಾಗೂ ಅವನ 18 ವರ್ಷದ ತಂಗಿ ದೊಡ್ಡ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಸುಭಾಷನು ಲಾ ಓದ್ತಾ ಇದ್ದ. ಆದರೆ ಅವನು ಸಾಮಾನ್ಯ ಇಂಟರ್ನ್ಶಿಪ್ ಮಾತ್ರ ಮಾಡುತ್ತಿದ್ದ. ಅವನ ಸಂಪಾದನೆ ಮನೆಯ ಖರ್ಚುಗಳಿಗೆ ಸಾಲುತ್ತಿರಲಿಲ್ಲ. ಜೊತೆಗೆ ತಂದೆ ಮಾಡಿದ ಸಾಲಗಳು ಬೆಟ್ಟದಂತೆ ಎದುರು ನಿಂತಿದ್ದವು. ಸಾಲಗಾರರ ಬೆದರಿಕೆ ಪ್ರತಿದಿನ ಕಾಡ್ತಾ ಇತ್ತು. ಈ ಎಲ್ಲ ಕಷ್ಟಗಳಿಂದ ಬೇಸತ್ತು ಅವುಗಳ ಬಗ್ಗೆ ಚಿಂತೆ ಮಾಡುತ್ತಾ ಒಂದು ದಿನ ಟೀ ಅಂಗಡಿ ಹತ್ತಿರ ನಿಂತಿದ್ದ. ಯಾರೋ ನನ್ನನ್ನು ನೋಡುತ್ತಿದ್ದಾರೆ ಎನ್ನುವ ಅನುಮಾನ. ತಿರುಗಿ ನೋಡಿದರೆ 71 ವರ್ಷದ ವೃದ್ಧೆ ನೋಡುತ್ತಿದ್ದಾಳೆ. ಒಳ್ಳೆಯ ಸೀರೆ, ಒಡವೆ, ವಜ್ರಗಳಿಂದ ಮಿಂಚುತ್ತಿದ್ದಳು. ಬಿಳಿ ಕೂದಲು, ಸುಕ್ಕು ಕಟ್ಟಿದ ಚರ್ಮ, ಆಕರ್ಷಣೀಯ ನಗು. ಈ ಸುಂದರ ವೃದ್ಧೆ ಈ ಹುಡುಗನ ಬಳಿ ಬಂದು, ನೀನು ಸುಭಾಷ್, ನಿನ್ನ ತಾಯಿ ಶಾರದಾ ಆಸ್ಪತ್ರೆಯಲ್ಲಿ ನರಳುತ್ತಿದ್ದಾಳೆ. ನಿಮ್ಮ ತಂಗಿ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ. ನಿನಗೆ ಮೈತುಂಬ ಸಾಲವಿದೆ ಅಲ್ವಾ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಸುಭಾಷ್ಗೆ ಶಾಕ್ ಆಯಿತು. ನನ್ನ ಬಗ್ಗೆ ಇಷ್ಟು ಸಲೀಸಾಗಿ ಹೇಳುತ್ತಿದ್ದೀರಲ್ಲ, ನೀವು ಯಾರು ಎಂದು ಕೇಳಿದ. ನನ್ನ ಹೆಸರು ಶಕುಂತಲಾ. ನನ್ನ ಹೆಸರು ನೀವು ಕೇಳಿಯೇ ಇರ್ತೀರಿ ಎಂದಳು. ಈ ಹೆಸರು ಕೇಳಿದ ತಕ್ಷಣ ಸುಭಾಷ್ ದಂಗಾಗಿ ಹೋದ. ಏಕೆಂದರೆ ಶಕುಂತಲಾ ಗ್ರೂಪ್ ಆಫ್ ಇಂಡಸ್ಟ್ರಿ ದೇಶದ ಅತ್ಯಂತ ದೊಡ್ಡ ಕಂಪನಿಗಳಲ್ಲಿ ಒಂದು. ಇದರ ಮಾಲೀಕ ಶಕುಂತಲಾ ದೇವಿ ಹೈ ಕ್ಲಾಸ್ ಪ್ರೊಫೈಲ್ ಹಾಗೂ ಸಾಕಷ್ಟು ವಿವಾದಗಳನ್ನು ಹೊಂದಿದ್ದಳು. ಇಂತಹ ಶ್ರೀಮಂತ ಮಹಿಳೆ ನನ್ನ ಹತ್ತಿರ ಏಕೆ ಬಂದಿದ್ದಾಳೆ ಎಂದು ಗೊಂದಲದಿಂದ ಮೇಡಮ್ ನನ್ನಿಂದ ಏನಾಗಬೇಕು ಎಂದು ಕೇಳುತ್ತಾನೆ. ಆಗ ಶಕುಂತಲಾ ಏದುಸಿರು ಬಿಡುತ್ತಾ ನೀನು ನನ್ನ ಮದುವೆ ಆಗ್ತೀಯಾ ಎಂದು ಕೇಳುತ್ತಾಳೆ. ಇದನ್ನು ಕೇಳಿದ ಸುಭಾಷ್ಗೆ ತಲೆ ತಿರುಗಿದಂತಾಯಿತು. ವಯಸ್ಸಿನಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಈ ಮಹಿಳೆಗೆ ಹುಚ್ಚು ಹಿಡಿದಿದೆಯಾ ಎಂದುಕೊಂಡು ಮೇಡಮ್ ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗಲಿಲ್ಲ ಎಂದು ಹೇಳುತ್ತಾನೆ. ಆಗ ಶಕುಂತಲಾ ಗಟ್ಟಿ ಧ್ವನಿಯಿಂದ ನಾನು ನಿಮ್ಮ ಹೆಂಡತಿಯಾಗಲು ಇಷ್ಟಪಡುತ್ತಿದ್ದೇನೆ. ನಿಮ್ಮ ತಾಯಿ ಚಿಕಿತ್ಸೆಯನ್ನು ಮಾಡಿಸುತ್ತೇನೆ. ತಂಗಿಯನ್ನು ಚೆನ್ನಾಗಿ ಓದಿಸುತ್ತೇನೆ. ನಿನ್ನ ಎಲ್ಲ ಸಾಲಗಳನ್ನು ತೀರಿಸುತ್ತೇನೆ ಎಂದು ಗಟ್ಟಿಯಾಗಿ ಗಂಭೀರವಾಗಿ ಹೇಳಿದಳು. ಇದನ್ನು ಕೇಳಿದ ಸುಭಾಷ್ಗೆ ಏನೂ ತಿಳಿಯದೆ ನಾನೇನು ಮಾಡಲಿ ಎಂದು ಕೇಳಿದ. ಕಾನೂನುಬದ್ಧವಾಗಿ ನನ್ನನ್ನು ಮದುವೆಯಾದರೆ ಸಾಕು. ಮದುವೆ ನಂತರ ನಿನಗೆ ಯಾವುದೇ ನಿರ್ಬಂಧಗಳಿಲ್ಲ, ಸ್ವತಂತ್ರವಾಗಿ ಇರಬಹುದು ಎಂದು ಹೇಳಿದಳು. ಆಗ ಸುಭಾಷ್ ಅದೃಷ್ಟ ಮನೆ ಬಾಗಿಲಿಗೆ ಬಂದಿದೆ. ಒಂದೇ ಏಟಿಗೆ ನನ್ನ ಎಲ್ಲ ಕಷ್ಟಗಳು ಪುಡಿಯಾಗುತ್ತವೆ ಎಂದು ಯೋಚಿಸಿದ. ಹಾಗೂ ಈ ವೃದ್ಧೆ ನನ್ನನ್ನು ಏಕೆ ಮದುವೆಯಾಗುತ್ತಿದ್ದಾಳೆ ಎಂಬ ಗೊಂದಲ ಅವನ ಮುಖದಲ್ಲಿ ಕಾಡುತ್ತಿದ್ದನ್ನು ನೋಡಿ ಶಕುಂತಲಾ ನಿಮಗೆ ಸಮಯ ಬೇಕಾ ಎಂದು ಕೇಳಿದಳು. ಆಗ ಸುಭಾಷ್ ಗೊಂದಲದಿಂದ ಹೌದು ಮೇಡಮ್, ನನಗೆ ಸಮಯ ಬೇಕು ಎಂದನು. ಆಯಿತು, ಈ ಒಪ್ಪಂದ ನಮ್ಮಲ್ಲಿ ಅಷ್ಟೇ ಇರಲಿ ಎಂದು ಹೇಳುತ್ತಾ ಶಕುಂತಲಾ ಐಷಾರಾಮಿ ಕಾರಿನಲ್ಲಿ ಹೊರಟು ಹೋದಳು. ಸುಭಾಷ್ ಮನೆಗೆ ಬಂದು ಯೋಚಿಸಿದ. ತಾಯಿಯ ಆಸ್ಪತ್ರೆ ಚಿಕಿತ್ಸೆ, ತಂಗಿಯ ಕಾಲೇಜು ಖರ್ಚು, ಸಾಲಗಳು, ಈ ಎಲ್ಲ ಕಷ್ಟಗಳಿಗೆ ಪರಿಹಾರ ಒಂದೇ ಎಂದು ಮದುವೆಗೆ ಒಪ್ಪಿಕೊಂಡ ನಂತರ ಎಲ್ಲವೂ ಬಹು ಬೇಗನೆ ಯಾವುದೇ ಸಂಬಂಧಿಕರಿಲ್ಲದೆ ಕೆಲವು ಕಾನೂನು ಪತ್ರಗಳಿಗೆ ಸಹಿ ಮಾಡುವ ಮೂಲಕ ಆ ವೃದ್ಧೆ ಶಕುಂತಲಾಳನ್ನು ಕಾನೂನುಬದ್ಧವಾಗಿ ಮದುವೆಯಾದನು. ಈಗ ಸುಭಾಷ್ ಶಕುಂತಲಾ ಗಂಡನಾಗಿ ಕೋಟ್ಯಾಂತರ ಆಸ್ತಿಯ ಒಡೆಯ. ಶಕುಂತಲಾ ಮನೆಯು ಅರಮನೆಗಿಂತ ಏನೂ ಕಮ್ಮಿ ಇರಲಿಲ್ಲ. ಈ ಅರಮನೆ ನೋಡುತ್ತಾ ಸುಭಾಷ್ ಮೈಮರೆತನು. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಎಂದುಕೊಂಡು ಅರಮನೆಯನ್ನು ಸುತ್ತಲು ಹೊರಟ. ಅಲ್ಲಿ ಕೆಲಸಗಾರರು ತಮ್ಮ ಕೆಲಸಗಳಲ್ಲಿ ತಾವು ತೊಡಗಿಕೊಂಡಿದ್ದರು. ಸುಭಾಷ್ ಅರಮನೆಯನ್ನು ನೋಡುತ್ತಾ 2ನೇ ಮಹಡಿಯನ್ನು ಹತ್ತಲು ಹೊರಟ. ಅಲ್ಲಿಯ ಕೆಲಸಗಾರನೊಬ್ಬ ಇವನನ್ನು ತಡೆದು 2ನೇ ಮಹಡಿ ಹೋಗಲು ಅಮ್ಮವರು ನಿಷೇಧಿಸಿದ್ದಾರೆ, ನೀವು ಅಲ್ಲಿಗೆ ಹೋಗಬಾರದು ಎಂದು ಹೇಳುತ್ತಾನೆ. ಎಷ್ಟೇ ಕೇಳಿದರೂ 2ನೇ ಮಹಡಿಗೆ ಸುಭಾಷ್ನನ್ನು ಹೋಗಲು ಬಿಡಲಿಲ್ಲ. ಸುಭಾಷ್ ಸುಮ್ಮನಾಗಿ ಕೆಳಗೆ ಬಂದನು. ಆದರೆ ರಾತ್ರಿವಿಡೀ ಸುಭಾಷ್ಗೆ 2ನೇ ಮಹಡಿದ್ದೇ ವಿಚಾರ ತಲೆಯಲ್ಲಿ ಓಡ್ತಾ ಇತ್ತು. ಅಲ್ಲಿಗೆ ಹೋಗಲು ಕುತೂಹಲ ಹೆಚ್ಚಾಯಿತು. ಏಕೆಂದರೆ 2ನೇ ಮಹಡಿ ಹೋಗುವ ಮೆಟ್ಟಿಲ ಬಳಿ ಒಂದು ದೊಡ್ಡ ಮರದ ಬಾಗಿಲಿತ್ತು. ಆ ಬಾಗಿಲ ಮೇಲೆ CCTVಯನ್ನು ಅಳವಡಿಸಿದ್ದರು. ಸುಭಾಷ್ಗೆ ಅನುಮಾನ ಬರುತ್ತೆ. CCTV ಅಳವಡಿಸಿದ್ದಾರೆ ಎಂದರೆ ಏನೋ ರಹಸ್ಯವಿದೆ ಎಂದು ಕುತೂಹಲ ಹೆಚ್ಚಾಯಿತು. ರಾತ್ರಿ ವೇಳೆ 2ನೇ ಮಹಡಿಯಿಂದ ಯಾರೋ ಬಾಗಿಲು ಬಡಿಯುವ ಸದ್ದು ಕೇಳ್ತಾ ಇತ್ತು. ಅಲ್ಲಿಗೆ ಹೋಗಲು ಎಷ್ಟೇ ಪ್ರಯತ್ನಿಸಿದರೂ ಕೆಲಸಗಾರರು ತಡೆಯುತ್ತಿದ್ದರು. ಆದರೆ ಸುಭಾಷ್ಗೆ ನಿದ್ದೆ ಬರದಂತಾಯಿತು. ಅಲ್ಲಿ ಏನಿದೆ, ಅಲ್ಲಿನ ರಹಸ್ಯವೇನು ಎಂದು ತಿಳಿಯುವ ಆಸಕ್ತಿ ಮುಗಿಲು ಮುಟ್ಟಿತು. ಆ ಮುಚ್ಚಿದ ಬಾಗಿಲಿನ ಹಿಂದೆ ಏನಿದೆ ಎಂಬುದನ್ನು ತಿಳಿಯಲು ಹೊರಟ. ಈ ಅರಮನೆ ವಿಕ್ರಮ್ ಎಂಬ ಶ್ರೀಮಂತ ವ್ಯಕ್ತಿಗೆ ಸೇರಿದ್ದು. ಇವನು ಹಲವು ವರ್ಷಗಳಿಂದ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದನು. ಇವನ ಶವ ಇನ್ನೂ ಪತ್ತೆಯಾಗಿಲ್ಲವೆಂದು ಒಂದೆರಡು ದಿನಗಳಲ್ಲಿ ಅವನಿಗೆ ತಿಳಿಯುತ್ತದೆ.
ಈ ವಿಷಯ ತಿಳಿದ ಮೇಲೆ ಸುಭಾಷ್ ಸಂಪೂರ್ಣವಾಗಿ ನೆಮ್ಮದಿ ಕಳೆದುಕೊಂಡ ಹಾಗೂ ವಿಕ್ರಮ್ ಸಾವಿನ ಹಿಂದಿರುವ ರಹಸ್ಯವನ್ನು ಭೇದಿಸಲು ಮುಂದಾದ. ಒಂದು ದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಸುಭಾಷ್ ಶಕುಂತಲಾ ಅವರ ಪ್ರೈವೇಟ್ ರೂಮ್ಗೆ ಹೋಗುತ್ತಾನೆ. ಒಳಗೆ ಹೋದ ಸುಭಾಷ್ಗೆ ಅಲ್ಲಿ ಖಾಸಗಿ ಕಾಂಟ್ಯಾಕ್ಟ್ ಒಪ್ಪಂದಗಳು, ಹಳೆಯ ಪತ್ರಗಳು ಕಾಣಸಿಗುತ್ತವೆ. ನಂತರ ಅವನ ಕಣ್ಣುಗಳು ಟೇಬಲ್ ಮೇಲಿರುವ ಬುಕ್ ಹಾಗೂ ಪತ್ರಗಳ ಮೇಲೆ ಹೋಗುತ್ತದೆ. ಅವುಗಳನ್ನು ತೆರೆದು ನೋಡಿದ ಸುಭಾಷ್ಗೆ ಎದೆಬಡಿತ ಹೆಚ್ಚಾಗುತ್ತೆ. ಕೈಗಳು ನಡುಗಿಸುತ್ತಾ ಒಂದು ಕವರ್ನಲ್ಲಿರುವ ಫೋಟೋವನ್ನು ತೆಗೆದು ನೋಡುತ್ತಾನೆ. ಅದರಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರು. ಒಬ್ಬರು ಸುಭಾಷ್ನ ತಂದೆ ಅಮಿತ್ ಹಾಗೂ ಇನ್ನೊಬ್ಬ ವಿಕ್ರಮ್. ಫೋಟೋವನ್ನು ನೋಡುತ್ತಾ ನೋವಿನಿಂದ ಪಕ್ಕದಲ್ಲಿರುವ ಪತ್ರಗಳನ್ನು ಕೈಗೆ ತೆಗೆದುಕೊಳ್ಳುತ್ತಾನೆ. ಇವುಗಳನ್ನು ಸುಭಾಷ್ ತಂದೆ ಬರೆದಿದ್ದರು. ಒಂದು ಪತ್ರದಲ್ಲಿ ಹೀಗಿರುತ್ತದೆ: ಶಕುಂತಲಾ, ನೀನು ನನಗೆ ಮೋಸ ಮಾಡಿದ್ದೀಯಾ, ನನ್ನ ಜೀವನವನ್ನು ಹಾಳು ಮಾಡಿದ್ದೀಯಾ, ನನ್ನ ವ್ಯವಹಾರವನ್ನು ಹಾಳು ಮಾಡಿದ್ದೀಯಾ. ನಿನ್ನಿಂದ ನನ್ನ ಹೆಂಡತಿ ಮಕ್ಕಳು ಬಿಟ್ಟು ಹೋಗಿದ್ದಾರೆ. ನಾಳೆ ನಾನು ಬದುಕಿಲ್ಲವೆಂದರೆ ಅದಕ್ಕೆ ಶಕುಂತಲವೇ ಕಾರಣ ಎಂದು ಬರೆಯಲಾಗಿತ್ತು. ಎರಡನೆಯ ಪತ್ರವನ್ನು ವಿಕ್ರಮ್ ಬರೆದಿದ್ದನು. ಶಕುಂತಲಾ ನನ್ನನ್ನು ನನ್ನ ಕಂಪನಿಯಿಂದ ಹೊರಹಾಕಿದ್ದಾಳೆ. ನನ್ನ ಸ್ನೇಹಿತ ಅಮಿತ್ನನ್ನು ನನ್ನ ಮೇಲೆ ಎತ್ತಿ ಕಟ್ಟಿದ್ದಾಳೆ. ಬೇರೆ ದಾರಿ ಇಲ್ಲದೆ ಆತ್ಮಹತ್ಯೆಗೆ ನಾನು ಶರಣಾಗಿದ್ದೇನೆ ಎಂದು ಬರೆಯಲಾಗಿತ್ತು. ಇದನ್ನು ಓದಿದ ಸುಭಾಷ್ಗೆ ಶಾಕ್ ಆಗುತ್ತೆ. ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಶಕುಂತಲಾ ಬಂದಿರುತ್ತಾಳೆ. ಮಂದಹಾಸದಿಂದ, ಪರವಾಗಿಲ್ಲ, ನೀನು ಈ ಸತ್ಯವನ್ನು ತಿಳಿದುಕೊಂಡೆ ಎಂದು ಹೇಳುತ್ತಾಳೆ. ಸುಹಾಸ್, ಈ ಮದುವೆ ಕೇವಲ ಒಪ್ಪಂದವಲ್ಲ, ನನ್ನ ತಂದೆಯ ಪ್ರತೀಕಾರಕ್ಕಾಗಿ ನನ್ನನ್ನು ಮದುವೆಯಾಗಿದ್ದೀರಿ ಅಲ್ಲವಾ ಎಂದು ಕೇಳಿದನು. ಅವಳು ಸಂಪೂರ್ಣವಾಗಿ ಹೌದು ಎಂದು ತಲೆ ಆಡಿಸಿದಳು. ಸುಹಾಸ್ ಗಟ್ಟಿಯಾಗಿ, ಇದು ನಿಜವಲ್ಲ, ನನ್ನ ತಂದೆ ಅಂತಹ ವ್ಯಕ್ತಿಯಲ್ಲ ಎಂದು ಹೇಳಿದನು. ಆಗ ಶಕುಂತಲಾ ನಿಧಾನವಾಗಿ ಹತ್ತಿರ ಬಂದು, ಸತ್ಯವನ್ನು ಎದುರಿಸಲು ಅಷ್ಟು ಸುಲಭವಲ್ಲ ಸುಭಾಷ್. ನಿನ್ನ ತಂದೆ ನನ್ನ ಗಂಡನ ಜೀವನವನ್ನು, ನನ್ನ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದ. ಆಗ ಸುಭಾಷ್ ನನ್ನ ತಂದೆ ಅಂತಹ ವ್ಯಕ್ತಿ ಅಲ್ಲ ಎಂದು ಹೇಳಿದಾಗ ಶಕುಂತಲಾ, ನಿನ್ನ ತಂದೆ ಅಂತಹ ವ್ಯಕ್ತಿ ಅಲ್ಲ ಎಂದರೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸು ಎಂದು ಅಲ್ಲಿಂದ ಹೊರಟು ಹೋದಳು. ಇದು ಕೇವಲ ಮದುವೆಯಲ್ಲ, ಇದರ ಹಿಂದೆ ಸೇಡು, ಪ್ರತೀಕಾರದ ಕಿಚ್ಚಿದೆ ಎಂದು ಅವನಿಗೆ ಈಗ ಸಂಪೂರ್ಣವಾಗಿ ಅರ್ಥವಾಯಿತು. ಏನು ಮಾಡಲಿ ಎಂದು ತಿಳಿಯದೆ ತನ್ನ ಸ್ನೇಹಿತ ಪ್ರಸಾದ್ನ ಸಹಾಯ ಕೇಳಿದ. ಆತ ಡಿಟೆಕ್ಟಿವ್ ಪತ್ರಕರ್ತ. ದೊಡ್ಡ ದೊಡ್ಡ ವಂಚನೆಗಳನ್ನು ಬಯಲಿಗೆ ಎಳೆದಿದ್ದನು. ಸುಹಾಸ್ನ ಕತೆ ಕೇಳಿ ಯೋಚಿಸಿ ಈ ರೀತಿ ಹೇಳುತ್ತಾನೆ: ಭಾರತದ ಪ್ರಸಿದ್ಧ ಶಕುಂತಲಾ ಗ್ರೂಪ್ ಆಫ್ ಇಂಡಸ್ಟ್ರಿ ಕಂಪನಿಯ ಮಾಲೀಕಳು ಆಕೆ. ಅವಳನ್ನು ಕೋರ್ಟ್ ಕರೆತರಲು ಬಲವಾದ ಸಾಕ್ಷಿ ಅಗತ್ಯವಿದೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ನಮ್ಮ ಜೀವನಕ್ಕೆ ಧಕ್ಕೆ ಆಗುವುದು ಖಚಿತ. ಹುಷಾರಾಗಿ ಹೆಜ್ಜೆ ಇಟ್ಟು ಸಾಕ್ಷಿ ಕಲೆಕ್ಟ್ ಮಾಡಬೇಕು ಎಂದು ಹೇಳಿದನು. ಮರುದಿನ ಸುಭಾಷ್ ಹಾಗೂ ಪ್ರಸಾದ್ ಇಬ್ಬರು ಆ ಅರಮನೆಯ ಹಳೆಯ ಕೆಲಸಗಾರರನ್ನು ಸಂಪರ್ಕಿಸಿ ಶಕುಂತಲಾ ಅವಳ ಬ್ಯಾಂಕ್ ವಿವರ, ವ್ಯವಹಾರ ಹಾಗೂ ಕಾನೂನು ಪತ್ರಗಳ ಮಾಹಿತಿಯನ್ನು ಸಂಗ್ರಹಿಸಿದರು. ಇವಳು ಕೇವಲ ಪ್ರತೀಕಾರಿಯಲ್ಲ, ತನ್ನ ಮಾಫಿಯಾದಿಂದ ದೇಶದ ಉದ್ದಗಲಕ್ಕೂ ಹಬ್ಬಿಕೊಂಡಿದ್ದಳು ಎಂದು ತಿಳಿಯುತ್ತದೆ. ಕೋಟ್ಯಾಂತರ ಬ್ಯಾಂಕಿನ ಅವ್ಯವಹಾರ ಹಾಗೂ ಅರಮನೆಯಲ್ಲಿ ಇಬ್ಬರು ಕೆಲಸಗಾರರು ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದು ತಿಳಿಯುತ್ತದೆ. ಇದಕ್ಕಿಂತ ಹೆಚ್ಚು ಸಾಕ್ಷಿಗಳು ಆ ಎರಡನೆಯ ಮಹಡಿಯಲ್ಲಿದೆ. ಅದನ್ನು ಭೇದಿಸಿದರೆ ಇವಳನ್ನು ಪಕ್ಕ ಜೈಲಿಗೆ ಅಟ್ಟಬಹುದು ಎಂದು ಗುಪ್ತವಾಗಿ ಅಲ್ಲಿಗೆ ಹೋಗಲು ಸಿದ್ಧರಾದರು. ರಾತ್ರಿ ಯಾರೂ ಇಲ್ಲದ ವೇಳೆ ಇಬ್ಬರು ಅರಮನೆಯ ಎರಡನೆಯ ಮಹಡಿಯನ್ನು ಹತ್ತಿ ಹೋದರು. CCTVಯಿಂದ ತಪ್ಪಿಸಿಕೊಂಡು ಹೋಗಿ ಹೇಗೋ ಹಾಕಿದ ಬೀಗವನ್ನು ತೆರೆದರು. ಬಾಗಿಲು ತೆರೆದ ನಂತರ ಒಂದು ಕೆಟ್ಟ ವಾಸನೆ ಬರತೊಡಗಿತು. ಒಳಗೆ ನೋಡಿದಾಗ ಹಳೆಯ ಪತ್ರಗಳು, ಪೀಠೋಪಕರಣಗಳು, ಕೆಲವು ಶವಗಳು ಪತ್ತೆಯಾದವು. ಪ್ರಸಾದ್ ಬ್ಯಾಟರಿ ಲೈಟ್ ಹಾಕಿ ಆ ಶವ ಯಾರೆಂದು ಗುರುತಿಸಿದಾಗ ಗೊತ್ತಾಯಿತು ಶಕುಂತಲಾ ಗಂಡ ವಿಕ್ರಮ್ ಶವವೆಂದು. ವಿಕ್ರಮ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಅವರನ್ನು ಯೋಚಿತವಾಗಿ ಕೊಲೆ ಮಾಡಲಾಗಿದೆ. ಆತ್ಮಹತ್ಯೆ ಎಂದು ಬಿಂಬಿಸಿ ಯಾರಿಗೂ ತಿಳಿಯದಂತೆ ಇಲ್ಲಿ ಶವವನ್ನು ಮುಚ್ಚಿಡಲಾಗಿದೆ ಎಂದು ಅರ್ಥವಾಗುತ್ತೆ. ಅಲ್ಲಿರುವ ಸೀಕ್ರೆಟ್ ರೂಮ್ ನೋಡಿದರು. ಅಲ್ಲಿ ಹಳೆಯ ಪತ್ರಗಳು, ಫೋಟೋಗಳು, ವಿಡಿಯೋ ರೆಕಾರ್ಡ್ಗಳು ಇದ್ದವು. ಸುಭಾಷ್ಗೆ ಒಂದು ಫೈಲ್ ಸಿಗುತ್ತೆ. ಅದರಲ್ಲಿ ಶಕುಂತಲಾ ಗಂಡ ಹಾಗೂ ಸುಹಾಸ್ ತಂದೆ ಇಬ್ಬರು ಸೇರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿ ಯೋಜನೆ ಮೇಲೆ ಕೆಲಸ ಮಾಡುತ್ತಿದ್ದರು. ಪ್ರಾಣ ಸ್ನೇಹಿತರ ನಡುವೆ ಜಗಳ ಹಚ್ಚಿ ಅವರನ್ನು ಶತ್ರುಗಳಾಗಿ ಮಾಡಿ ಇಬ್ಬರನ್ನು ಸಾಯಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಎಲ್ಲೆಡೆ ಪುಕಾರ ಹಬ್ಬಿಸಿದಳು. ನಿಜವಾದ ಸತ್ಯವೆಂದರೆ ಶಕುಂತಲಾಳ ಈ ನೀಚ ಬುದ್ಧಿ ತಿಳಿದ ಆಕೆಯ ಗಂಡ ತನ್ನ ಎಲ್ಲ ಆಸ್ತಿಯನ್ನು ತನ್ನ ಸ್ನೇಹಿತನ ಮಗನಾದ ಸುಭಾಷ್ ಹೆಸರಲ್ಲಿ ಬರೆದಿದ್ದರು. ಆಸ್ತಿಯ ಸಲುವಾಗಿ ಶಕುಂತಲಾ ಸುಭಾಷ್ನನ್ನು ಮದುವೆಯ ಬಲೆಗೆ ಬೀಳಿಸಿಕೊಂಡಿದ್ದಳು. ಈ ಎಲ್ಲ ಸತ್ಯ ತಿಳಿಯುವಷ್ಟರಲ್ಲಿ ಶಕುಂತಲಾ ಕಡೆಯವರು ಅವರಿಬ್ಬರನ್ನು ಸುತ್ತುವರೆದರು. ನೀವು ಸತ್ಯ ತಿಳಿದಿದ್ದೀರಿ, ಆದರೆ ನೀವು ಇಲ್ಲಿಂದ ಜೀವಂತವಾಗಿ ಹೋಗುವುದಿಲ್ಲ ಎಂದು ಹೆದರಿಸಿದಳು. ಅಷ್ಟರಲ್ಲಿಯೇ ಪೊಲೀಸರು ಅಲ್ಲಿಗೆ ಬಂದರು. ಪ್ರಸಾದ್ ಅಲ್ಲಿಗೆ ಬರುವ ಮೊದಲೇ ಪೊಲೀಸರಿಗೆ ಮಾಹಿತಿ ನೀಡಿ ಸಹಾಯಕ್ಕೆ ಬರುವಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದನು.
ಕೊನೆಗೆ ಶಕುಂತಲಾಳನ್ನು ಅರೆಸ್ಟ್ ಮಾಡಿದರು. ಅವಳ ದೊಡ್ಡ ಸಾಮ್ರಾಜ್ಯ ಕುಸಿದು ಬಿತ್ತು. ಅದರ ಜೊತೆಗೆ ಅವಳು ಹಿಂದೆ ಮಾಡಿದ ಎಲ್ಲ ಕೆಟ್ಟ ಕೆಲಸಗಳು ಬೆಳಕಿಗೆ ಬಂದವು. ಎಲ್ಲ ಸತ್ಯ ತಿಳಿದ ಮೇಲೆ ನಂತರ ಸುಭಾಷ್ ನನಗೆ ಆಸ್ತಿ ಬೇಡವೆಂದು ಮನೆಗೆ ಬಂದು ತನ್ನ ತಾಯಿಗೆ ಚಿಕಿತ್ಸೆಯನ್ನು ಕೊಡಿಸಿ ಗುಣಪಡಿಸಿದ ಹಾಗೂ ತಂಗಿಯ ಶಿಕ್ಷಣವನ್ನು ಮುಂದುವರಿಸಿದ. ಈಗ ಸುಭಾಷ್ ತನ್ನ ಜೀವನವನ್ನು ಹೊಸ ದಿಕ್ಕಿನಡೆಗೆ ಒಯ್ಯಲು ಸಿದ್ಧನಾದ. ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಇದೇ ವೇಳೆ ಡಾಕ್ಟರ್ ಅನನ್ಯ ಅವರನ್ನು ಪ್ರೀತಿ ಮಾಡಿ ಮದುವೆ ಕೂಡ ಆದನು. ಅವರಿಬ್ಬರು ಈಗ ಸುಂದರವಾಗಿ ಜೀವನ ನಡೆಸುತ್ತಿದ್ದಾರೆ. ಬಂದ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗುವ ಛಲ ಇನ್ನೂ ಹೆಚ್ಚಾಗುತ್ತೆ. ತನ್ನ ತಂದೆಯ ಮೂಲಕ ನಿಜವಾದ ಪಾಠ ಕಲಿದಂತಾಯಿತು. ಅಚಾನಕ್ಕಾಗಿ ಬಂದ ಸಂಪತ್ತು ನಿಜವಾದ ಖುಷಿ ಕೊಡುವುದಿಲ್ಲ. ಒಳ್ಳೆಯ ಮೌಲ್ಯಗಳು ಜೀವನಕ್ಕೆ ಅಗತ್ಯವಿದೆ ಎಂದು ಅರಿವಾಯಿತು. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಒಳ್ಳೆಯ ಕಮೆಂಟನ್ನು ತಿಳಿಸಿ.